ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಮೋಡಿ ಮಾಡಿದಂತಹ ಜೋಡಿ ಅದುವೇ ತ್ರಿವಿಕ್ರಮ್ ಅವರ ಜೋಡಿ. ತ್ರಿವಿಕ್ರಮ್ ಅವರ ನಟನೆ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ನೋಡಿದರೆ ಇಷ್ಟಪಟ್ಟಿದ್ದಾರೆ. ತ್ರಿವಿಕ್ರಮ್ ಯಾವಾಗಲೂ ಕೂಡ ಚೆನ್ನಾಗಿದ್ದ ರೀತಿ ನಟಿಸ್ತಾ ಇರಬೇಕು ಅಂತ ಎಲ್ಲರೂ ಕೂಡ ಆಸೆ ಪಡ್ತಾರೆ. ಇನ್ನು ಭವ್ಯ ಅವರು ಕೂಡ ಅಷ್ಟೇ ಒಳ್ಳೆ ಬೇರೆ ಪ್ರಾಜೆಕ್ಟ್ ಕೂಡ ಸಿಕ್ಕಿದ್ದು ತುಂಬಾ ಚೆನ್ನಾಗಿ ಮಿಂಚ್ತಾ ಇದ್ದಾರೆ, ಫೇಮಸ್ ಆಗ್ಬಿಟ್ಟಿದ್ದಾರೆ. ಭವ್ಯ ಮತ್ತೆ ತ್ರಿವಿಕ್ರಮ್ ಜೋಡಿನ ಇಷ್ಟ ಪಡದವರೇ ಇಲ್ಲ. ಯಾಕೆಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಟೈಮ್ನಲ್ಲೂ ಕೂಡ ಅಷ್ಟೇ ಕ್ಯೂಟ್ ಕಪಲ್ ಆಗಿದ್ರು. ಮತ್ತೆ ಇವರದೇ ಆದಂತ ಫ್ಯಾನ್ ಪೇಜ್ಗಳು ಕೂಡ ಕ್ರಿಯೇಟ್ ಆಗ್ಬಿಟ್ಟಿದೆ. ನೋಡಿ ಎಷ್ಟರ ಮಟ್ಟಿಗೆ ಫ್ಯಾನ್ ಕ್ರೇಜ್ಗಳು ಸ್ಟಾರ್ಟ್ ಆಗಿದೆ ಅಂದ್ರೆ ನಿಜಕ್ಕೂ ಕೂಡ ಎಲ್ಲರೂ ಮೆಚ್ಕೋತಾರೆ. ಪ್ರತಿಯೊಬ್ಬರ ಆಸೆ ಅಂತ ಈ ಒಂದು ಜೋಡಿ ಯಾವಾಗಲೂ ಕೂಡ ಖುಷಿಯಾಗಿರ್ಬೇಕು ಅಂತಾನೆ ಬಯಸುವಂಥದ್ದು. ನಿಮಗೂ ಕೂಡ ಇಷ್ಟನೇ ಒಂದು ಜೋಡಿ. ಸಾಕಷ್ಟು ಜನ ಏನು ಹೇಳ್ತಾರೆ ಅಂದ್ರೆ ಈ ಒಂದು ಜೋಡಿ ಒಂದಾಗ್ಲಿ ಮದುವೆ ಆಗಲಿ ಚೆನ್ನಾಗಿರುತ್ತೆ, ಈ ಒಂದು ಜೋಡಿನ ನೋಡೋಕ್ಕೆ ಕ್ಯೂಟ್ ಕಪಲ್ ಅಂತೆಲ್ಲ ತಿಳಿಸ್ತಾರೆ. ಬಟ್ ಆ ರೀತಿ ಅವರು ಒಂದಾದ್ರೆ ಖಂಡಿತವಾಗಿ ಕೂಡ ಅದು ನಡೆಯೋದಿಲ್ಲ. ಯಾಕೆಂದ್ರೆ ಏಜ್ ಮ್ಯಾಟರ್ ಕೂಡ ಆಗುತ್ತೆ. ಮತ್ತೆ ತ್ರಿವಿಕ್ರಮ್ ಅವ್ರು ಹೇಳಿದಾಗೆ ನಮಗೆ ಅದು ಹೊಂದಾಣಿಕೆ ಆಗೋದಿಲ್ಲ, ನಾವು ಕೇವಲ ಫ್ರೆಂಡ್ಸ್ ಆಗಿ ಇರೋಕ್ಕೆ ಇಷ್ಟಪಡ್ತೇವೆ. ಅಭಿಮಾನಿಗಳು ನಮ್ಮ ಜೋಡಿಯನ್ನ ನೋಡಿ ಒಂದಾಗಿ ಅಂತೆಲ್ಲ ಕಮೆಂಟ್ಸ್ ಮಾಡ್ತಾರೆ, ಬಟ್ ಅದು ಸಾಧ್ಯ ಆಗೋದಿಲ್ಲ. ನಾವು ಕೇವಲ ಒಂದು ಜಸ್ಟ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಆಗಿ ಇರ್ತೀವಿ. ಕೊನೆಯ ತನಕ ಕೂಡ ನಮ್ಮ ಒಂದು ಬಾಂಡಿಂಗ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅವರ ಒಂದು ಜೀವನ ಅವ್ರಿಗೆ ಅಂದ್ರೆ ಅವರ ಒಂದು ಮದುವೆ, ಅವರು ತಂದೆ ತಾಯಿ ತೋರಿಸುವಂತ ಹುಡುಗನ ಮದುವೆ ಆಗ್ತಾರೆ. ನಮ್ಮ ಮನೇಲೂ ಕೂಡ ನಮ್ಮ ತಾಯಿ ತೋರಿಸುವಂತ ಹುಡುಗಿನ ನಾನು ಕೂಡ ಮದುವೆ ಆಗ್ತೇನೆ, ನಾವಿಬ್ಬರ ಮಧ್ಯೆ ಲವ್ ಅಂತ ಏನು ಕೂಡ ಇಲ್ಲ ಅಂತ ತ್ರಿವಿಕ್ರಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಭಿಮಾನಿಗಳು ಮದುವೆ ಆಗಿ ಅಂತೆಲ್ಲ ಕೂಡ ಕಮೆಂಟ್ಸ್ ಗಳನ್ನ ಜಾಸ್ತಿ ಮಾಡ್ತಾನೆ ಇರ್ತಾರೆ.